ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ. ಸೊ ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ನೋಡಿದ್ದೀವಿ. ಆ್ಯಂಡ್ ಅದರಲ್ಲಿರೋ ಸಬ್ ಡಿವಿಷನ್ಸ್ ಲೈಕ್ ಕ್ರೈಸೋಫೈಟ್ಸು, ಡೈನೋಫ್ಲಾಜಿಲೇಟ್ಸು, ಯೂಗ್ಲಿನಾಯ್ಡ್ಸು, ಸ್ಲೈಮ್ ಹೋಲ್ಸು ಆ್ಯಂಡ್ ಪ್ರೋಟೋಸೋವನ್ಸು. ಪ್ರೋಟೋಸೋವನ್ಸ್ ಅಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಲೈಕ್ ಅಮಿಬಾಯ್ಡ್, ಫ್ಲಾಜೆಲ್ಲೇಟೆಡ್, ಸೀಲಿಯೇಟೆಡ್ ಮತ್ತೆ ಸ್ಪೋರೋಸೋವನ್ಸ್ ಅಂತ ಸ್ಟಡಿ ಮಾಡಿದ್ದೀವಿ. ನಾವ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕಿಂಗ್ಡಮ್ ಫಂಗೈ. ನೆಕ್ಸ್ಟ್ ಬಂದ್ಬಿಟ್ಟು ಕಿಂಗ್ಡಮ್ ಫಂಗೈ ಅಂತ ಆ, ಪೆನ್ಸಿಲ್ ಕೊಡ್ತೀನಿ. ರೆಡ್ ಪೆನ್ಸಿಲ್. ರೆಡ್ ಪೆನ್ಸಿಲ್ ಅಲ್ಲಿ ಹಾಕ್ಬೇಕು. ರೆಡ್ ಪೆನ್ಸಿಲ್ ಅಲ್ಲಿ. So the next subheading that you are going to study is kingdom fungi. Okay. ಹ್ಮ್ ಬರಿ ನೋಡ್ಕೊಂಡು ಅಲ್ಲಿ ಕೂತ್ಕೊಂಡು ಇದಿಷ್ಟು ಬರಿ. ಇದು ಬರ್ದಾದ್ಮೇಲೆ ಇದು ಬರೀತೀನಿ. ಆಯ್ತಾ? 3 ಟೈಮ್ಸ್ ಬರೀಬೇಕಲ್ವಾ, ಅದಕ್ಕೆ. ಬಾಮ ಇಲ್ಲಿ. So coming to the kingdom fungi. So let's check out with the third kingdom, that is about kingdom fungi. Okay. Kingdom fungi is also called as mycota. ಇದನ್ನ ಮೈಕೋಟ ಅಂತಾನು ಕರಿತೀವಿ. ಅಂಡ್ ಇಫ್ someone is going to study about fungi, the study of fungi is called as mycology. The study of fungi is called as mycology. Okay. If someone is going to study about fungus, the science of that is called as an mycology, and the kingdom is also called as mycota. So what does this include? It includes all heterotrophic organisms. Ella fungi, they are heterotrophic organisms. They all are heterotrophic in nature. Okay. And they are going to show a wide variety, show a great or a wide diversity in morphology. Okay, different structures ಅಲ್ಲಿ ಫಂಗೈ ಅನ್ನೋದು ಇರುತ್ತೆ. ಸೊ ದೇ ಹ್ಯಾವ್ ಅ ವೈಲ್ಡ್, they are going to have a very wide varieties of the morphology. So they are going to have the wide diversity in the morphology as well as in their habitat. Okay, they are going to present everywhere. Different places ಅಲ್ಲಿ, different environments ಅಲ್ಲಿ, different structures ಅಲ್ಲಿ ಇರೋದ್ರಿಂದ you have different varieties of the fungi. ಆಯ್ತಾ? ನೆಕ್ಸ್ಟ್, okay, coming to some of the fungi, some of them are unicellular. ಓಕೆ, ಕೆಲವುದು ಫಂಗಸ್ ಯೂನಿಸೆಲ್ಯುಲರ್ ಅಲ್ಲಿ ಇರುತ್ತೆ. ಓನ್ಲಿ ಒನ್ ಎಕ್ಸಾಂಪಲ್ ಇಸ್ ಈಸ್ಟ್. ಓಕೆ, ಈಸ್ಟ್ ಮಾತ್ರನೇ ಯೂನಿಸೆಲ್ಯುಲರ್ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಮಲ್ಟಿಸೆಲ್ಯುಲರ್. ಓಕೆ, ಮೋಸ್ಟ್ ಆಫ್ ದೆಮ್ ಆರ್ ಮಲ್ಟಿಸೆಲ್ಯುಲರ್. ಮತ್ತೆ ಈಸ್ಟ್ ಮಾತ್ರನೇ ಯೂನಿಸೆಲ್ಯುಲರ್. ಇನ್ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲಾ ಫಂಗೈ ನಾ ಯೂಶಲಿ ಮಲ್ಟಿಸೆಲ್ಯುಲರ್ ಅಂತಾನೆ ಕರಿತೀವಿ. ಆಯ್ತಾ? ನೆಕ್ಸ್ಟ್, ಕಮಿಂಗ್ ಟು ದರ್ ಸ್ಟ್ರಕ್ಚರ್. ಫಂಗಸ್ ಸ್ಟ್ರಕ್ಚರ್ ಬಂದ್ರೆ ದೇ ಮೈಟ್ ಬಿ ಫಿಲಮೆಂಟಸ್,
ಫಿಲಮೆಂಟಸ್ ಇನ್ ಸ್ಟ್ರಕ್ಚರ್. ಆಯ್ತಾ, ಒಂದು ಸ್ಮಾಲ್ ಹೇರ್ ತರ ಅಥವಾ ಒಂದು ಫಿಲಮೆಂಟ್ ತರ ಇರುತ್ತೆ. ಆಯ್ತಾ, ಅಂಡ್ ದೇರ್ ಬಾಡೀಸ್, ದಟ್ ಈಸ್ ದ ಫಂಗಲ್ ಬಾಡಿ. ಇಫ್ ಯು ಅಬ್ಸರ್ವ್, ದ ಬಾಡಿ ಕನ್ಸಿಸ್ಟ್ ಆಫ್ ಎ ಲಾಂಗ್, slender, a thread-like structure which is called as hyphae. ಅದನ್ನ ಹೈಫೆ ಅಂತ ಕರಿತೀವಿ. ಸೊ ಫಂಗಸ್ ಬಾಡಿ ಅನ್ನೋದು ಲಾಂಗ್ ಆಗಿ ಥಿನ್ ಆಗಿ ಒಂದ್ ಥ್ರೆಡ್ ತರ ಒಂದ್ ಸ್ಟ್ರಕ್ಚರ್ ಇರುತ್ತೆ. ಆ ಥ್ರೆಡ್ ತರ ಇರೋ ಸ್ಟ್ರಕ್ಚರ್ನ ನಾವು ಹೈಫೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ನೆಟ್ವರ್ಕ್ ಆಫ್ ಹೈಫೆ. ಎಲ್ಲ ಹೈಫೆ ಎಲ್ಲ ಸೇರಿ ಒಂದು ಗ್ರೂಪ್ ಆಗಿದ್ರೆ ಅದನ್ನ ಮೈಸೇಲಿಯಂ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಮೈಸೇಲಿಯಂ. Network of hyphae is called as an mycelium. Okay, and some hyphae are continuous tubes with multinucleated cytoplasm. Multinucleated cytoplasm. So such hyphae are called as cenocytic hyphae. ಅದನ್ನ ಸಿನೋಸೈಟಿಕ್ ಹೈಫೆ ಅಂತ ಕರಿತೀವಿ. ಓಕೆ, ಕೆಲವು ಹೈಫೆ ತುಂಬಾ ಥಿನ್ ಆಗಿ ಕಂಟಿನ್ಯೂಸ್ ಆಗಿ ಎಷ್ಟೊಂದು ನ್ಯೂಕ್ಲಿಯಸ್ ಅಂದ್ರೆ ಮೆನಿ ನ್ಯೂಕ್ಲಿಯ ಇರುತ್ತೆ. ಸೊ ಅಂತ ಹೈಫೆನ ನಾವು ಸಿನೋಸೈಟಿಕ್ ಹೈಫೆ ಅಂತ ಕರಿತೀವಿ. ಓಕೆ, ಅಂಡ್ ಇನ್ನು ಕೆಲವುದ್ರಲ್ಲಿ some have a cross walls, which is called as septate. Okay, without cross walls, it is called aseptate. And also they might be branched or unbranched. ಆಯ್ತಾ, ಬ್ರಾಂಚ್ ಆಗಿರ್ಬೋದು, ಅನ್ಬ್ರಾಂಚ್ಡ್ ಆಗಿರ್ಬೋದು, ಕ್ರಾಸ್ ವಾಲ್ಸ್ ಇರ್ಬೋದು, ಕ್ರಾಸ್ ವಾಲ್ ಇಲ್ದಿರೋ ತರ ಇರ್ಬೋದು. ಸೊ ಈ ತರ ಎಷ್ಟೊಂದು ನ್ಯೂಕ್ಲಿಯಸ್ ಥಿನ್ ಟ್ಯೂಬ್ ಅಲ್ಲಿನೂ ಇರ್ಬೋದು. ಸೊ ದಿಸ್ ಇಸ್ ಸಿನೋಸೈಟಿಕ್ ಹೈಫೆ. ಅಂಡ್ ಈ ತರ ಬ್ರಾಂಚ್ಡ್ ಆಗಿದ್ದು ಕ್ರಾಸ್ ವಾಲ್ಸ್ ಇದ್ರೆ, ಸೊ ದೀಸ್ ಆರ್ ಕ್ರಾಸ್ ವಾಲ್ಸ್. ಈ ತರ ಕ್ರಾಸ್ ವಾಲ್ಸ್ ಇದ್ರೆ it is septate and branched. So this is ಇದು ಸೆಪ್ಟೇಟ್ ಅನ್ಬ್ರಾಂಚ್ಡ್. ಬ್ರಾಂಚಸ್ ಇಲ್ದಿರೋ ತರ ಇರ್ಬೋದು, ಬ್ರಾಂಚಸ್ ಇರ್ಬೋದು, ಕ್ರಾಸ್ ವಾಲ್ಸ್ ಇರ್ಬೋದು. ಸೊ ದೀಸ್ ಆರ್ ಕ್ರಾಸ್ ವಾಲ್ಸ್. ಸೊ ಇದು ಕ್ರಾಸ್ ವಾಲ್ಸ್. ಓಕೆ, ಸೊ ದಿಸ್ ಇಸ್ ಅ ಬಾಡಿ ಆಫ್ ದ ಫಂಗಸ್. ಆಯ್ತಾ, ಸೊ ಬಾಡಿ ಆಫ್ ದ ಫಂಗಸ್ ಥಿನ್, ಸೊ ಥಿನ್
ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ಹೈಫೆ ಅಂತ ಕರಿತೀವಿ. ಸೊ ಆ ನೆಟ್ವರ್ಕ್ ಆಫ್ ಹೈಫೆನ ಮೈಸೀಲಿಯಂ ಅಂತ ಕರಿತೀವಿ. ಮಲ್ಟಿ ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಇದ್ರೆ ಅದನ್ನ ಸಿನೋಸೈಟಿಕ್. ಕ್ರಾಸ್ ವಾಲ್ಸ್ ಇದ್ರೆ ಸೆಪ್ಟೇಟ್. ಕ್ರಾಸ್ ವಾಲ್ಸ್ ಇಲ್ಲ ಅಂದ್ರೆ ಎ ಸೆಪ್ಟೇಟ್. ಅದು ಬ್ರಾಂಚ್ ಆಗಿರ್ಬೋದು ಅಥವಾ ಅನ್ಬ್ರಾಂಚ್ಡ್ ಆಗೂ ಇರ್ಬೋದು. ಸೊ ದಿಸ್ ಇಸ್ ದ ಫಂಗಲ್ ಸ್ಟ್ರಕ್ಚರ್. ಆಯ್ತಾ. ನೌ ನೆಕ್ಸ್ಟ್ ಪಾಯಿಂಟ್, the fungus cell wall is made up of fungus cell wall. It is made up of chitin and polysaccharides. It is made up of chitin and polysaccharides. Antibiotic. Okay. So fungal cell wall is made up of chitin and then polysaccharides. Okay. And as I have told you, they are heterotrophic. ಫಂಗಸ್ ಅನ್ನೋದು ಹೆಟ್ರೋಟ್ರಾಪಿಕ್ ಆಗಿರೋದ್ರಿಂದ ದೇ ಕುಡ್ ಬಿ ಪ್ಯಾರಾಸೈಟ್ ಆರ್ ಸಿಂಬಯೋಟಿಕ್ ಆರ್ ಸ್ಯಾಪ್ರೋಫೈಟಿಕ್. ಓಕೆ. ಹೆಟ್ರೋಟ್ರಾಪ್ಸ್ ಆಗಿರೋದ್ರಿಂದ ಅದು ಪ್ಯಾರಾಸೈಟ್ ಆಗಿರ್ಬೋದು, ಸಿಂಬಯೋಟಿಕ್ ಆಗಿರ್ಬೋದು ಅಥವಾ ಸ್ಯಾಪ್ರೋಫೈಟ್ ಆಗಿರ್ಬೋದು. ಆಯ್ತಾ. ಸೊ ಸಿಂಬಯೋಟ್ಗೆ ಯು ಹ್ಯಾವ್ ಟೂ ಅಸೋಸಿಯೇಷನ್ಸ್. ಒನ್ ಈಸ್ ಲೈಕೇನ್ಸ್, ಟೂ ಎಕ್ಸಾಂಪಲ್ಸ್. ಇನ್ನೊಂದು ಮೈಕೋರೈಸಾ. ಆಯ್ತಾ. ಸಿಂಬಯೋಟಿಕ್ ಅಸೋಸಿಯೇಷನ್ ಅಲ್ಲಿ ಲೈಕೇನ್ಸ್ ಅಂಡ್ ಮೈಕೋರೈಸಾ ಅಂತ ಕರಿತೀವಿ. ಲೈಕೇನ್ಸ್ ಅಂದ್ರೆ ಏನು? ಇಟ್ ಈಸ್ ಅನ್ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ it is an symbiotic association between fungus and algae. ಓಕೆ. ಆಲ್ಗೆಗೂನು ಫಂಗಸ್ಗೂನು ಮಧ್ಯದಲ್ಲಿರೋ ರಿಲೇಷನ್ ಅದೆರಡು ಜೊತೆಗಿದ್ರೆ ಅದನ್ನ ಲೈಕೇನ್ಸ್ ಅಂತ ಕರಿತೀವಿ. ಲೈಕೇನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ಸ್ ಬಿಟ್ವೀನ್ ಫಂಗಸ್ ಅಂಡ್ ದೆನ್ ಆಲ್ಗೆ. ನಾವು ಮೈಕೋರೈಸಾ ಅಂದ್ರೆ ಏನು? ವಾಟ್ ಈಸ್ ಮೈಕೋರೈಸಾ? ಓಕೆ. ಮೈಕೋರೈಸಾ ಅಂತಂದ್ರೆ ಇಟ್ ಈಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ symbiotic association between fungus and roots of higher plants. Roots of higher plants. ಆಯ್ತಾ. ಸೊ ಫಂಗಸ್ಗೂನು ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಮಧ್ಯದಲ್ಲಿ ಏನು ಅಸೋಸಿಯೇಷನ್ ಇರುತ್ತೋ ಅದನ್ನ ನಾವು ಮೈಕೋರೈಸಾ ಅಂತ ಕರಿತೀವಿ. ರೈಟ್. ಅಂಡ್ the fungus, it can be useful or it can be harmful. ಫಂಗಸ್ ಅನ್ನೋದು ಯೂಸ್ಫುಲ್ ಆಗಿರ್ಬೋದು ಅಥವಾ ಹಾರ್ಮ್ಫುಲ್ ಆಗಿರ್ಬೋದು. ಯೂಸ್ಫುಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಆಂಟಿಬಯೋಟಿಕ್ ಪ್ರೊಡಕ್ಷನ್ಗೆ ಯೂಸ್ ಆಗತ್ತೆ. ಪೆನ್ಸಿಲಿಯಂ ನೋಟಾಟಮ್. ಪೆನ್ಸಿಲಿಯಂ ನೋಟಾಟಮ್ ಅನ್ನೋ ಫಂಗಸ್ ಆಂಟಿಬಯೋಟಿಕ್ ಪ್ರೊಡಕ್ಷನ್ಗೆ ಯೂಸ್ ಆಗತ್ತೆ. ಅಂಡ್ ಆರ್ಗಾನಿಕ್ ಆಸಿಡ್ಸ್ ಪ್ರೊಡಕ್ಷನ್ಗೆ ಯೂಸ್ ಆಗತ್ತೆ. ಆರ್ಗಾನಿಕ್ ಆಸಿಡ್ ಪ್ರೊಡಕ್ಷನ್ಗೆ ಯೂಸ್ ಆಗತ್ತೆ. ಆಯ್ತಾ. ಇದರಲ್ಲಿ ಆಸ್ಪರ್ಜಿಲಸ್ ನೈಜರ್, ಆಸ್ಪರ್ಜಿಲಸ್ ನೈಜರ್ ಇದರಿಂದ ಸಿಟ್ರಿಕ್ ಆಸಿಡ್ ಬರುತ್ತೆ. ಆಯ್ತಾ. ಸೊ ಅಂಡ್ ಈಸ್ಟ್ ಯೂಸ್ ಆಗತ್ತೆ. ಯಾವ್ದ್ರಲ್ಲಿ? ಬ್ರೆಡ್ ಮೇಕಿಂಗ್ ಅಲ್ಲಿ
ಮತ್ತೆ ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ಎಲ್ಲಾದ್ರಲ್ಲೂ ಈಸ್ಟ್ ಯೂಸ್ ಆಗತ್ತೆ. ಆಯ್ತಾ. ಮಶ್ರೂಮ್ಸು, ಆಯ್ತಾ. ಸೊ ಎಲ್ಲ ಸಾರ್ಟ್ ಆಫ್ ಮಶ್ರೂಮ್ಸ್, ಆಲ್ಮೋಸ್ಟ್ ಕೆಲವು ಮಶ್ರೂಮ್ಸ್ ನಾವು ತಿನ್ಬೋದು. ಸೊ ದೇ ಆರ್ ಎಡಿಬಲ್. ಸೊ ಇವೆಲ್ಲ ಕೆಲವು ಯೂಸಸ್. ಸೊ ಫಂಗಸ್ ಅನ್ನೋದು ಕೆಲವು ಯೂಸ್ ಆಗತ್ತೆ, ಕೆಲವುದು ಹಾರ್ಮೋನು ಮಾಡತ್ತೆ. ಆಯ್ತಾ. ಸೊ ಯೂಸ್ಫುಲ್ ಬಂದ್ರೆ ಆಂಟಿಬಯೋಟಿಕ್ ಪ್ರೊಡಕ್ಷನ್, ಆರ್ಗಾನಿಕ್ ಆಸಿಡ್ ಪ್ರೊಡಕ್ಷನ್, ಬ್ರೆಡ್ ಮೇಕಿಂಗ್, ಆಲ್ಕೋಹಾಲ್ ಪ್ರೊಡಕ್ಷನ್, ಮಶ್ರೂಮ್ಸ್, ಈ ತರ ಎಲ್ಲ ಕೆಲವುದು ಯೂಸ್ ಆಗೋ ಫಂಗಸ್. ಅದೇ ತರ ಹಾರ್ಮ್ ಆಗೋ ಫಂಗಸ್ಗೆ ಎಕ್ಸಾಂಪಲ್ ಕೆಲವರು ಹಾರ್ಮ್ಫುಲ್ ಮಶ್ರೂಮ್ಸ್, ಸಮ್ ಆಫ್ ದ ಮಶ್ರೂಮ್ಸ್, ಕೆಲವು ಮಶ್ರೂಮ್ಸ್ ಹಾರ್ಮ್ ಆಗತ್ತೆ. ಅಂಡ್ ಪಕ್ಸೇನಿಯಾ, ಆಯ್ತಾ. ಈ ಪಕ್ಸೇನಿಯಾ ಅನ್ನೋ ಒಂದು ಫಂಗಸ್, ಇಟ್ ಈಸ್ ಗೋಯಿಂಗ್ ಟು ಕಾಸ್ ಅ ಡಿಸೀಸ್ ಕಾಲ್ಡ್ ಆಸ್ ವೀಟ್ ರಸ್ಟ್ ಡಿಸೀಸ್. ಆಯ್ತಾ. ಅಂಡ್ ದೆನ್ ಆಲ್ಬುಗೋ, ಆಮೇಲೆ ಸ್ಮಟ್ ಫಂಗಸ್, ಈಸ್ಟಿಲಾಗೋ, ಇದನ್ನ ಸ್ಮಟ್ ಫಂಗಸ್ ಅಂತ ಕರಿತೀವಿ. So this all causes diseases in case of plants and then animals. ಸೊ ಹಾರ್ಮ್ಫುಲ್ ಫಂಗಸ್ ಬಂದ್ರೆ ಕೆಲವು ಮಶ್ರೂಮ್ಸ್, ಕೆಲವು ಪ್ಲಾಂಟ್ಸ್, ಎನಿಮಲ್ಸ್ ಅಲ್ಲಿ ಡಿಸೀಸಸ್ ನ ಕಾಸ್ ಮಾಡೋ ಫಂಗಸ್ ಲೈಕ್ ಪೆನ್ಸಿಲಿಯಮ್, ಸಾರಿ ಪಕ್ಸೇನಿಯಾ, ಆಲ್ಬುಗೋ, ಈಸ್ಟಿಲಾಗೋ, ಈ ತರ ಎಲ್ಲಾನು. ದಿಸ್ ಇಸ್ ಅ ಪ್ಯಾರಾಸೈಟಿಕ್ ಫಂಗೈ ಆನ್ ಮಸ್ಟರ್ಡ್. ಓಕೆ, ದಿಸ್ ಇಸ್ ಅ ಪ್ಯಾರಾಸೈಟಿಕ್ ಫಂಗೈ ಆನ್ ದ ಮಸ್ಟರ್ಡ್ ಪ್ಲಾಂಟ್. ಸಾಸಿವೆ ಪ್ಲಾಂಟ್ ಅಲ್ಲಿ ಈ ಫಂಗಸ್ ಇರುತ್ತೆ. ಈ ತರ ಕೆಲವು ಫಂಗಸ್ ಹಾರ್ಮ್ಫುಲ್ ಇದೆ, ಕೆಲವು ಫಂಗಸ್ ಯೂಸ್ಫುಲ್ ಇದೆ. ರೈಟ್. ಕಮಿಂಗ್ ಟು ದ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಆಫ್ ಫಂಗಸ್ ಬಂದ್ರೆ ಇಟ್ ಕುಡ್ ಬಿ ವೆಜಿಟೇಟಿವ್ ಆರ್ ಇಟ್ ಕುಡ್ ಬಿ asexual ಆರ್ ಇಟ್ ಕುಡ್ ಬಿ ಸೆಕ್ಷುವಲ್. ವೆಜಿಟೇಟಿವ್ ಆಗಿರ್ಬೋದು, asexual ಆಗಿರ್ಬೋದು, ಸೆಕ್ಷುವಲ್ ಆಗಿರ್ಬೋದು. ಆಯ್ತಾ. ವೆಜಿಟೇಟಿವ್ ಬಂದ್ರೆ ದ ಮೋಡ್ಸ್ ಆರ್ ಫ್ರಾಗ್ಮೆಂಟೇಶನ್, fission and budding. All these are the vegetative modes of reproduction. Okay. Asexual ಬಂದ್ರೆ conidia, zoospores and sporangiospores. ಇದು asexual reproduction. Coming to sexual reproduction. Sexual reproduction ಬಂದ್ರೆ they could be oospores, ascospores, basidiospores. ಇವೆಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಇನ್ ಫಂಗೈ ಅಲ್ಲಿ 3 ತರ ಆಗ್ಬೋದು. ಒಂದು ವೆಜಿಟೇಟಿವ್. ವೆಜಿಟೇಟಿವ್ ಅಲ್ಲಿ ಫ್ರಾಗ್ಮೆಂಟೇಶನ್ ಅಂದ್ರೆ ಆ ಫಂಗಸ್ ಬಾಡಿ ಅನ್ನೋದು ಚಿಕ್ಕ ಚಿಕ್ಕ ಪೀಸಸ್ಗೆ ಕನ್ವರ್ಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಫ್ರಾಗ್ಮೆಂಟೇಶನ್. ಫಿಷನ್, ಬೈನರಿ ಫಿಷನ್, ಒಂದು ಫಂಗಸ್ ಅನ್ನೋದು 2 ತರ ಡಿವೈಡ್ ಆಗುತ್ತೆ. ಬಡ್ಡಿಂಗ್, ಅದೇ ಫಂಗಸ್ ಬಾಡಿ ಮೇಲೆ ಒಂದು ಸ್ಮಾಲ್ ಬಡ್ ತರ ಫಾರ್ಮ್ ಆಗುತ್ತೆ, ಅದು ಡಿಟ್ಯಾಚ್ ಆಗಿ ಹೊಸ ಇಂಡಿವಿಜುವಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ ವೆಜಿಟೇಟಿವ್. asexual ಬಂದ್ರೆ ಸ್ಪೋರ್ಸ್ ಫಾರ್ಮ್ ಆಗೋದು. ಕೊನಿಡಿಯಾ ಅನ್ನೋದು ಒಂದು ಸ್ಪೋರು, ಝೂ ಸ್ಪೋರ್ಸ್ ಮತ್ತೆ ಸ್ಪೊರಾಂಜಿಯೋಸ್ಪೋರ್ಸ್. ಆಲ್ ದೀಸ್ ಆರ್ ದ asexual ಸ್ಪೋರ್ಸ್.
ಸೆಕ್ಷುವಲ್ ಬಂದ್ರು ಸ್ಪೋರ್ಸ್ ಏನೆ, ದೇ ಆರ್ ಊ ಸ್ಪೋರ್ಸ್, ಆಸ್ಕೋ ಸ್ಪೋರ್ಸ್ ಮತ್ತೆ ಬೆಸಿಡಿಯೋ ಸ್ಪೋರ್ಸ್. ಈ ತರ 3 ತರ ರಿಪ್ರೊಡಕ್ಷನ್ ಅನ್ನೋದು ಆಗತ್ತೆ. ಕಮಿಂಗ್ ಟು ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ, ಫಸ್ಟ್ ಸ್ಟೆಪ್ ಬಂದು ಪ್ಲಾಸ್ಮೋಗಮಿ. ಓಕೆ, ಪ್ಲಾಸ್ಮೋಗಮಿ ಅನ್ನೋದು ಫಸ್ಟ್ ಸ್ಟೆಪ್. ಸೊ ವಾಟ್ ಈಸ್ ದಿಸ್ ಪ್ಲಾಸ್ಮೋಗಮಿ ಅಂತಂದ್ರೆ, ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಬಿಟ್ವೀನ್ motile or non-motile gametes. ಗ್ಯಾಮೆಟ್ಸ್ ಅಲ್ಲಿರೋ ಪ್ರೋಟೋಪ್ಲಾಸಮ್ ಫ್ಯೂಸ್ ಆದ್ರೆ ಅದನ್ನ ಪ್ಲಾಸ್ಮೋಗಮಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾರಿಯೋಗಮಿ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಫ್ಯೂಷನ್ ಆಫ್ ನ್ಯೂಕ್ಲಿಯೈ. ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ, ಇದನ್ನ ಕ್ಯಾರಿಯೋಗಮಿ ಅಂತ ಕರಿತೀವಿ. ಥರ್ಡ್ ಮಿಯೋಸಿಸ್ ಇನ್ ಝೈಗೋಟ್. ಝೈಗೋಟ್ ಅಲ್ಲಿ ಮಿಯೋಸಿಸ್ ಆಗಿ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್, results in the formation of haploid spores. Okay, these are the 3 steps in the sexual reproduction. Sexual reproduction ಅಲ್ಲಿ ಈ 3 steps ಇನ್ವಾಲ್ವ್ ಆಗಿರುತ್ತೆ. ಒಂದು ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗೋದು, ದಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಮೋಗಮಿ. ನೆಕ್ಸ್ಟ್ ನ್ಯೂಕ್ಲಿಯೈ ಫ್ಯೂಸ್ ಆಗೋದು, ದಟ್ ಇಸ್ ಕಾಲ್ಡ್ ಆಸ್ ಕ್ಯಾರಿಯೋಗಮಿ. ಥರ್ಡ್ ಝೈಗೋಟ್ ಅಲ್ಲಿ ಮಿಯೋಸಿಸ್ ಆಗ್ಬಿಟ್ಟು ಹ್ಯಾಪ್ಲಾಯಿಡ್ ಸ್ಪೋರ್ಸ್ ನ ಫಾರ್ಮ್ ಆಗುತ್ತೆ, ದಟ್ ಇಸ್ ದ ಥರ್ಡ್ ಸ್ಟೆಪ್. ಸೊ ಪ್ಲಾಸ್ಮೋಗಮಿ, ಕ್ಯಾರಿಯೋಗಮಿ, ಮಿಯೋಸಿಸ್ ಇನ್ ದ zygote. So these are the 3 steps involved in the sexual reproduction of the fungi. Next, last point ಏನು ಅಂತಂದ್ರೆ, in ascomycetes and basidiomycetes, there is one special structure called as dikaryon. Dikaryophase anta ಕರಿತೀವಿ, which results in a structure called dikaryon. What is this dikaryon? 2 nuclei per cell. 2 nuclei per cell. ಒಂದು ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಫಾರ್ಮ್ ಆಗತ್ತೆ. ಆ ಫೇಸ್ ನ ಡೈಕ್ಯಾರಿಯೋಫೇಸ್ ಅಂತ ಕರಿತೀವಿ, ಆ ಸ್ಟ್ರಕ್ಚರ್ ನ ಡೈಕ್ಯಾರಿಯಾನ್ ಅಂತ ಕರಿತೀವಿ. So these are the main characteristic features of the fungi. ಇದು 3 mark question. List the characteristic features of the fungi ಅಂತ ಕೇಳ್ತಾರೆ. You are supposed to list all the main features of the kingdom fungi. Minimum 6 points ಬರಿಬೇಕು, which will give you 3 marks. Okay. Now coming to the NCERT part of it, let's check out the NCERT part. Textbook line ಒಂದ್ಸತಿ ನೋಡೋಣ. Right, so let's check out the fungus part. The fungus constitute a unique kingdom of the heterotrophic organisms. So fungus ali you have almost all the heterotrophic organisms. They show a wide or a great diversity in the morphology and their habitat.
ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟ್ರಕ್ಚರ್ ಮತ್ತೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲಿನೂ ಇದು ಸರ್ವೈವ್ ಆಗ್ತಾ ಇರುತ್ತೆ. ಅಂಡ್ ಯು ಮಸ್ಟ್ ಹ್ಯಾವ್ ಸೀನ್ ಎ ಫಂಗೈ ಆನ್ ಎ ಮಾಯಿಸ್ಟ್ ಬ್ರೆಡ್. ಸೊ ಬ್ರೆಡ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಅದ್ರ ಮೇಲೆ ಬೂಚ್ ತರ ಫಾರ್ಮ್ ಆಗಿರುತ್ತೆ, ಗ್ರೀನ್ ಅಥವಾ ವೈಟ್ ಕಲರ್. ಅಂಡ್ ರೋಟನ್ ಫ್ರೂಟ್ಸ್ ಮೇಲೆನೂ ನಾವು ಅಬ್ಸರ್ವ್ ಮಾಡಬಹುದು. ದಟ್ ಇಸ್ ನಥಿಂಗ್ ಬಟ್ ಎ ಫಂಗಸ್. ಮಶ್ರೂಮ್ಸ್, ನಾವೇನ್ ಮಶ್ರೂಮ್ಸ್ ಕಾಮನ್ ಆಗಿ ತಿಂತೀವೋ ಬಿಲಾಂಗಿಂಗ್ ಟು ಅ ಫಂಗಸ್. ಆಯ್ತಾ? ಅದೇ ತರ ಮಸ್ಟರ್ಡ್ ಪ್ಲಾಂಟ್ ಮೇಲೆ ವೈಟ್ ವೈಟ್ ಸ್ಪಾಟ್ಸ್ ನಾವು ನೋಡ್ಬೋದು. ದಟ್ ಈಸ್ ಬಿಕಾಸ್ ಆಫ್ ಆನ್ ಫಂಗಸ್. ಆಯ್ತಾ? ಕೆಲವೊಂದು ಫಂಗಸ್ ಯೂನಿಸೆಲ್ಯುಲರ್ ಇರುತ್ತೆ. ಎಕ್ಸಾಂಪಲ್ ಈಸ್ಟ್, ಅದು ಬ್ರೆಡ್ ಮೇಕಿಂಗ್, ಆಲ್ಕೋಹಾಲ್ ಪ್ರೊಡಕ್ಷನ್ಗೆ ಅದು ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಫಂಗಸ್ ದೇ ಕಾಸ್ ಡಿಸೀಸಸ್ ಇನ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಎಕ್ಸಾಂಪಲ್ ವೀಟ್ ರಸ್ಟ್ ಡಿಸೀಸ್, ಅದನ್ನ ಪಕ್ಸೀನಿಯಾ ಅಂತ ಕರಿತೀವಿ. ಸಮ್ ಆಫ್ ದ ಸೋರ್ಸ್ ಆಫ್ ಆಂಟಿಬಯೋಟಿಕ್ಸ್, ಕೆಲವುದ್ರಿಂದ ಆಂಟಿಬಯೋಟಿಕ್ಸ್ ಬರುತ್ತೆ. ಎಕ್ಸಾಂಪಲ್ ಪೆನ್ಸಿಲಿಯಂ. ಆಯ್ತಾ? ಸೊ ಈ ಫಂಗಸ್ ಎಲ್ಲಿರುತ್ತೆ? ಎಲ್ಲಾ ಕಡೆನೂ ಇರುತ್ತೆ. ದೇ ಆರ್ ಕಾಂಪಿಟೇಷನ್. ಅಂದ್ರೆ ಗಾಳಿದಲ್ಲಿ, ವಾಟರ್ ಅಲ್ಲಿ, ಸಾಯಿಲ್ ಅಲ್ಲಿ, ಅನಿಮಲ್ಸ್ ಮೇಲೆ, ಪ್ಲಾಂಟ್ಸ್ ಮೇಲೆ, ಎಲ್ಲಾದ್ರ ಮೇಲೆನೂ ಈ ಫಂಗಸ್ ಅನ್ನೋದು ಬೆಳಿಬೋದು. ಆಯ್ತಾ? ಅದೇ ತರ ನಾವು ಲ್ಯಾಬ್ ಅಲ್ಲಿನೂ ಸಹಿತ ನಾವು ಈ ಫಂಗಸ್ ನ ಗ್ರೋ ಮಾಡ್ಬೋದು, ವಿಚ್ ರಿಕ್ವೈರ್ಸ್ ಅ ವಾರ್ಮ್ ಕ್ಲೈಮೇಟ್. ಆಯ್ತಾ? ನೆಕ್ಸ್ಟ್, ವಿತ್ ದ ಎಕ್ಸೆಪ್ಷನ್ಸ್ ಆಫ್ ಈಸ್ಟ್ ವಿಚ್ ಆರ್ ಯೂನಿಸೆಲ್ಯುಲರ್, ಮೋಸ್ಟ್ ಆಫ್ ದ ಫಂಗಸ್ ಆರ್ ಮಲ್ಟಿಸೆಲ್ಯುಲರ್ ಅಂಡ್ ದೇ ಆರ್ filamentous. Their bodies consist of long, slender, thread-like structures which are called as hyphae. The network of hyphae is known as mycelium. Some of the hyphae are continuous tubes filled with multinucleated cytoplasm. They are called as cenocytic hyphae. Others are having septa, which is nothing but cross walls, in their hyphae. The cell wall of the fungi are composed of chitin and polysaccharides. ಆಯ್ತಾ? And most of the fungi are heterotrophic and absorb soluble organic matter from the dead substrates, and hence they are called as saprophytes. ಸತ್ತೋಗಿರೋ ಪ್ಲಾಂಟ್ಸ್ ಎನಿಮಲ್ಸ್ ಮೇಲೆ ಫೀಡ್ ಮಾಡಂಗಿದ್ರೆ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಬದುಕಿರೋ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಮೇಲೆ ಡಿಪೆಂಡ್ ಆದ್ರೆ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಬೇರೆ ಆರ್ಗಾನಿಸಮ್ ಜೊತೆಗೆ ಸರ್ವೈವ್ ಆಗ್ತಾ ಇದ್ರೆ ಅದನ್ನ ಸಿಂಬಯಾನ್ಸ್ ಅಂತ ಕರಿತೀವಿ. ಆ ಸಿಂಬಯಾನ್ಸ್ಗೆ ಎಕ್ಸಾಂಪಲ್ ಲಿಚನ್ಸ್ ಮತ್ತೆ ಮೈಕೋರೈಸಾ. ಆಯ್ತಾ? ಸೊ ಲಿಚನ್ಸ್ ಅಂಡ್ ಮೈಕೋರೈಸಾ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸಿಂಬಯಾನ್ಸ್. Reproduction in fungi can take place by vegetative, that is by fragmentation, fission, and by budding. Asexual reproduction is by spore formation, which is nothing but conidia, sporangiosperms, or the zoospores. And sexual reproduction is by oospores, ascospores, and basidiospores. The various spores are produced in a distinct body, which is called as a fruiting body. ಈ ಸ್ಪೋರ್ಸ್ ಎಲ್ಲಿ ಫಾರ್ಮ್ ಆಗತ್ತೆ? ಒಂದ್ ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಆಗುತ್ತೆ. ಆ ಸ್ಟ್ರಕ್ಚರ್ ನ ನಾವು ಫ್ರೂಟಿಂಗ್ ಬಾಡಿ ಅಂತ ಕರಿತೀವಿ. Sexual cycle is having three important steps. One is plasmogamy, fusion of protoplasm; karyogamy, fusion of nuclei; meiosis in the zygote. ಆಯ್ತಾ? ಸೊ ದೀಸ್ ಆರ್ ದ ತ್ರೀ ಸ್ಟೆಪ್ಸ್. ಇದು 2 marks. ಆಯ್ತಾ? When a fungus reproduces, two haploid hyphae of compatible mating types come together and fuse. ಸೊ ಸೆಕ್ಸುವಲ್ ರಿಪ್ರೊಡಕ್ಷನ್ ಆಗ್ಬೇಕು ಅಂತಂದ್ರೆ ಎರಡು ಮ್ಯಾಚ್ ಆಗ್ತಾ ಇರೋ ಹೈಫೆ ಬಂದು ಅದು ಫ್ಯೂಸ್ ಆಗತ್ತೆ. ಇನ್ ಸಮ್ ಆಫ್ ದ ಹೈಫೆ, ದ ಫ್ಯೂಷನ್ ಆಫ್ ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್ ಇಮಿಡಿಯೇಟ್ಲಿ ರಿಸಲ್ಟ್ಸ್ ಇನ್ ಅ ಡಿಪ್ಲಾಯ್ಡ್ ಸೆಲ್ಸ್. However, in ascomycetes and basidiomycetes, a dikaryotic stage, that is two nuclei per cell, which is called as dikaryon, and the phase is dikaryophase is seen. ಆಯ್ತಾ? So this is about a special group of the fungus. ಆಯ್ತಾ? So all these are the main characteristics of the fungi. Okay, let's check out the subdivisions of the fungi. Fungi ಅಲ್ಲಿ ಡಿಫ್ರೆಂಟ್ ಸಬ್ ಡಿವಿಷನ್ಸ್ ಇದೆಯಾ? ಅದರ ಫೀಚರ್ಸ್ ಏನು? So based on
Morphology of mycelium, mode of spore formation, and also the fruiting bodies. A fungus is divided into Phycomycetes, which is commonly called as algal fungi, Ascomycetes, which is commonly called as sac fungi, Basidiomycetes, which is commonly called as club fungi, and Deuteromycetes, which is commonly called as imperfect fungi. It is commonly called as imperfect fungi. These are the four different subdivisions of the fungi based on the morphology of the mycelium and also the mode of spore formation and the types of the fruiting bodies. ಯಾವ ಸ್ಪೋರ್ಸ್ ಫಾರ್ಮ್ ಆಗತ್ತೆ, ಯಾವ ಥರ ಮೈಸೀಲಿಯಂ ಇರುತ್ತೆ ಆ್ಯಂಡ್ ಯಾವ ಥರ ಫ್ರೂಟಿಂಗ್ ಬಾಡೀಸ್ ಇರುತ್ತೆ, ಅದರ ಬೇಸ್ಡ್ ಮೇಲೆ 4 ಗ್ರೂಪ್ಸ್ ಆಫ್ ಫಂಗೈ ಅನ್ನೋದು ರಿಪೋರ್ಟ್ ಆಗಿರುತ್ತೆ. That is Phycomycetes, Ascomycetes, Basidiomycetes and Deuteromycetes. Okay. Let's check out the first one, Phycomycetes. Okay. So first one is their aquatic. Hello? ఎక్కడున్నావు? ఏం లేదు, వచ్చేటప్పుడు ఇంజెక్షన్ తీసుకురావా? అదే జ్వరంది మొన్న వేసావు కదా. So coming to these Phycomycetes, they are aquatic in habitat, ಅಂದ್ರೆ ವಾಟರ್ ಅಲ್ಲಿ ಇರುತ್ತೆ, and they are also present on dead and decaying matter. Dead and decaying matter. Okay. Dead and decaying matter ಮೇಲೇನು ಇರುತ್ತೆ. This is their habitat. Or they can also live as an obligate parasite. They can also live as what dead ಪ್ಲಾಂಟ್ಸ್ ಮೇಲೇನು ಇರ್ಬೋದು. And mycelium is aseptate and it is cenocytic. Okay, the mycelium is cenocytic. Coming to asexual reproduction, it is by zoospores. What are zoospores? They are microscopic motile spores. Okay, and aplanospores, they are non-motile spores. Okay, asexual reproduction ಬಂದು 2 ತರ ಸ್ಪೋಮ್ಸ್ ಇಂದ ಆಗಬಹುದು. Zoospores, microscopic motile spores, and aplanospores, they are non-motile spores.
So asexual reproduction can occur either by zoospores or by the aplanospores. Okay, and coming to the how are these spores are formed? These spores are formed inside. These spores are formed inside ಅಂದ್ರೆ endogenously. They are formed endogenously, which is very important. Okay, they are formed endogenously in sporangium. Sporangium ಅನ್ನೋ ಸ್ಟ್ರಕ್ಚರ್ ಒಳಗಡೆ ಫಾರ್ಮ್ ಆಗೋದ್ರಿಂದ they are endogenously produced. Okay, and coming to sexual reproduction, it is by zygospore. ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಝೈಗೋಸ್ಪೋರ್ ಇಂದ ಆಗತ್ತೆ. ಆಯ್ತಾ? ಅಂಡ್ ಕಮಿಂಗ್ ಟು ಗ್ಯಾಮೆಟ್ಸ್, ದೇ ಕುಡ್ ಬಿ ಐಸೋಗ್ಯಾಮಸ್ ಅಂದ್ರೆ ಸೇಮ್ ಇನ್ ಮಾರ್ಫಾಲಜಿ. ಎರಡು ಗ್ಯಾಮೆಟ್ಸು ಒಂದೇ ತರ ಇರುತ್ತೆ ನೋಡಕ್ಕೆ. ಐಸೋಗ್ಯಾಮಸ್, ದೇ ಕುಡ್ ಬಿ ಅನ್ಐಸೋಗ್ಯಾಮಸ್, ಡಿಸಿಮಿಲರ್ ಇನ್ ಮಾರ್ಫಾಲಜಿ, ಸೇಮ್ ಆಗಿ ಇರಲ್ಲ. ಡಿಸಿಮಿಲರ್ ಇನ್ ಮಾರ್ಫಾಲಜಿ. ಓಕೆ, ನೆಕ್ಸ್ಟ್ oogamous. oogamous ಅಂತಂದ್ರೆ ಮೇಲ್ ಗ್ಯಾಮೆಟ್ ಸ್ಮಾಲ್ ಮತ್ತೆ ಮೊಟೈಲ್. ಓಕೆ, ಫಿಮೇಲ್ ಗ್ಯಾಮೆಟ್ ಬಂದು ಲಾರ್ಜ್ ನಾನ್ ಮೊಟೈಲ್. ಇಟ್ ಈಸ್ ಲಾರ್ಜ್ ಅಂಡ್ ನಾನ್ ಮೊಟೈಲ್. ಓಕೆ, ಸೊ ಈ ತರ ಗ್ಯಾಮೆಟ್ಸ್ ಅನ್ನೋದು ಒಂದೇ ತರ ಇರ್ಬೋದು, ದಟ್ ಈಸ್ ಐಸೋಗ್ಯಾಮಸ್. ಡಿಫರೆಂಟ್ ಆಗಿರ್ಬೋದು ಅನ್ಐಸೋಗ್ಯಾಮಸ್. ಮೇಲ್ ಗ್ಯಾಮೆಟ್ is small and motile and the female gamete is large and non-motile. It is called oogamous. Okay, ಈ ತರ ಗ್ಯಾಮೆಟ್ಸ್ ಅನ್ನೋದು ಇರ್ಬೋದು. Right, ಇದಕ್ಕೆ ಎಕ್ಸಾಂಪಲ್ you are supposed to give example for each and every class. That is mucor, rhizopus, albugo. Okay, so these are the three examples that you can give for the Phaeomycetes. The next one is Ascomycetes. Okay, Ascomycetes ಅನ್ನೋದು they are multicellular. Okay, unicellular ಬಂದು it is only yeast. yeast ಮಾತ್ರನೇ ಯೂನಿಸೆಲ್ಯುಲರ್, ಮಿಕ್ಕಿದ್ದೆಲ್ಲ ಮಲ್ಟಿಸೆಲ್ಯುಲರ್. and they could be as saprophytes, they could be as decomposers, they could be as parasites or coprophilous. ಅಂದ್ರೆ they can grow on the cow dung. ಸೊ ಆಸ್ಕೋಮೈಸಿಟಿಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಮಲ್ಟಿಸೆಲ್ಯುಲರ್. ಯೂನಿಸೆಲ್ಯುಲರ್ಗೆ ಎಕ್ಸಾಂಪಲ್ಸ್ ಬರೀ ಈಸ್ಟ್ ಮಾತ್ರ. ಅಂಡ್ ಇದು ಹೇಗಿರುತ್ತೆ ಅಂತಂದ್ರೆ ಸ್ಯಾಪ್ರೋಫೈಟ್ಸ್, ದೇ ಕ್ಯಾನ್ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಡಿಕಂಪೋಸರ್ಸ್, they can live on parasites, they can live on a cow dung which is called as an coprophilous. So this is about their habitat. Okay, and coming to their mycelium,
branched. It is septate. Mycelium is branched and then septate. Coming to asexual, it produces conidia. Conidia ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ on a structure called conidiophore. Conidiophore ಅನ್ನೋ ಸ್ಟ್ರಕ್ಚರ್ ಮೇಲೆ ಕೊನಿಡಿಯಾ ಅನ್ನೋದು ಫಾರ್ಮ್ ಆಗುತ್ತೆ. ದೇ ಆರ್ ಎಕ್ಸೋಜಿನಸ್ಲಿ ಪ್ರೊಡ್ಯೂಸ್. ಇವೆಲ್ಲ ಕಾಂಪಿಟೇಟಿವ್ ಇಂಪಾರ್ಟೆಂಟ್. ಆರ್ ಎಕ್ಸೋಜಿನಸ್ಲಿ ಪ್ರೊಡ್ಯೂಸ್ಡ್. Coming to sexual reproduction, it is ascospores. Which are endogenously produced. They are endogenously produced. ಅಂದ್ರೆ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. They are produced inside. So the ascospores are produced on a sac like structure called asci. Okay, asci ಅನ್ನೋ ಸ್ಟ್ರಕ್ಚರ್ ಮೇಲೆ ಈ ಸ್ಪೋರ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. And these asci are on a fruiting body which is called ascocarp. They are on a fruiting body called as an ascocarp. A series Bercoli. Sexual reproduction occurs by the formation of ascospores, and these ascospores are produced endogenously in a sac-like structure called asci. Okay, the asci are arranged on a fruiting body called as an ascocarp. Okay, now let's check out some of the examples. Penicillium notatum, yeast, Aspergillus niger, claviceps, neurospora, okay, morels and truffles. All these are the examples. Coming to neurospora, it is used in biochemical and genetic work. Biochemical and genetic work ಅಲ್ಲಿ ಯೂಸ್ ಆಗುತ್ತೆ. And coming to morels and truffles, they are edible and they are delicious. Okay, they are edible and delicious. Yeast, bread and alcohol. This is an antibiotic. This is citric acid. Okay, all these are the useful fungi. Penicillium ಇಂದ ಆಂಟಿಬಯೋಟಿಕ್ ಬರುತ್ತೆ. ಈಸ್ಟ್ ಅನ್ನೋದು ಬ್ರೆಡ್ ಅಂಡ್ ಆಲ್ಕೋಹಾಲ್ಗೆ ಯೂಸ್ ಆಗುತ್ತೆ. ಆಸ್ಪರ್ಜಿಲಸ್ ಇಂದ ಸಿಟ್ರಿಕ್ ಆಸಿಡ್ ಬರುತ್ತೆ. ಕ್ಲಾವಿಸೆಪ್ಸ್ ರಿಸರ್ಚ್ ಅಲ್ಲಿ ಯೂಸ್ ಆಗುತ್ತೆ. ನ್ಯೂರೋಸ್ಪೋರಾ ಬಯೋಕೆಮಿಕಲ್ ಜೆನೆಟಿಕ್ ವರ್ಕ್ ಸ್ಟಡಿ ಮಾಡಕ್ಕೆ ಯೂಸ್ ಆಗುತ್ತೆ. ಮೋರಲ್ಸ್ ಟ್ರಫಲ್ಸ್ ಅದು ನಾವು ಎಡಿಬಲ್. ಇಟ್ ಈಸ್ ಎಡಿಬಲ್ ಅಂಡ್ ದೇ ಆರ್ ವೆರಿ ಮಚ್ ಡೆಲಿಷಿಯಸ್. ಸೊ ಯು ಕ್ಯಾನ್ ಈಟ್. ಸೊ ಆಲ್ ದೀಸ್ ಬಿಲಾಂಗಿಂಗ್ ಟು ದ ಆಸ್ಕೋಮೈಸಿಟಿಸ್.
So coming to the next subdivision, that is basidiomycetes. The third subdivision is basidiomycetes. Okay. So basidiomycetes, coming to mycelium, it is branched and septate. And coming to asexual reproduction, it is absent. There is no asexual reproduction here. Coming to sexual reproduction, it is basidiospores. 8 basidiospores ಅನ್ನೋದು ಫಾರ್ಮ್ ಆಗತ್ತೆ. That is exogenously produced. They are produced exogenously on a structure called basidium. It is produced on a structure called basidium, and a fruiting body is called as basidiocarp. Fruiting body is called as an basidiocarp. ಸೊ ಬೆಸಿಡಿಯೋಮೈಸಿಟಿಸ್ ಅಲ್ಲಿ asexual reproduction ಇರಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ 8 ಬೆಸಿಡಿಯೋಸ್ಪೋರ್ಸ್ ಫಾರ್ಮ್ ಆಗತ್ತೆ. ದೇ ಆರ್ exogenously produced in a structure called as a basidium, and the fruiting body is called as an basidiocarp. Okay. What are the examples that you can give? Mushrooms, mushroom scientific name agaricus. Bracket fungi, puffballs, Ustilago, it is commonly called as mud fungus. Puccinia, it is commonly called as rust fungus. Okay, all these are the examples of the basidiomycetes. So basidiomycetes ಅನ್ನೋದ್ರಲ್ಲಿ asexual reproduction ಇರಲ್ಲ. Sexual reproduction ಮಾತ್ರ basidiospores form ಆಗತ್ತೆ on a structure called basidium, and the fruiting body is called as basidiocarp. Examples are mushrooms, bracket fungi, puffballs, Ustilago, and Puccinia. All these are the examples of basidiomycetes, which is commonly called as club fungi. Okay. Last but not least, deuteromycetes. Okay. Deuteromycetes, again, mycelium is branched and septate. Mycelium is branched and septate. Asexual reproduction by conidia formation. Conidia form ಆಗತ್ತೆ asexual reproduction ಅಲ್ಲಿ. And sexual reproduction is absent. You don't have a sexual reproduction here. You can see only asexual reproduction, that too by the formation of conidia. And examples: Alternaria, Colletotrichum, and Trichoderma. Okay.
Politotrichum, alternaria, and trichoderma are the three examples which belongs to the Deuteromycetes, which is commonly called as imperfect fungi. Okay, so these are the four subdivisions of the fungi. That is Phycomycetes, Ascomycetes, Basidiomycetes, and Deuteromycetes. Among these four, the mycelium is aseptate and cenocytic only in Phycomycetes. Rest all, Ascomycetes, Basidiomycetes, and Deuteromycetes, the mycelium is branched and then septate. Okay, and you are supposed to remember how the spores are being formed, whether they are exogenous or endogenous, and where they are being formed, what kind of spores. Ascomycetes early, you have ascospores. Basidiomycetes early, you have basidiospores. And in Deuteromycetes, you don't have sexual reproduction, but you only have asexual reproduction by the formation of conidia. Okay, so these are the four subdivisions and their examples and their characteristic features. Okay, so this completes the kingdom fungi. Maybe in the next class we will study with another kingdoms, that is kingdom plant and kingdom animals, and also the other organisms which are not included in the Whittaker classification, like virus, viroids, prions, and lichens. So there are some organisms which are not included in the five kingdom classification. So that also you are going to study. Just go through the NCRT part. Textbook ಒಂದ್ಸತಿ ನೀವು ಮನೆಯಲ್ಲಿ ಓದ್ಕೊಳ್ಳಿ. ಮೇ ಬಿ ಯು ಹ್ಯಾವ್ 3 days ಆಫ್ ಟೈಮ್. ಸೊ ಈ ಫಂಗಸ್ ಕ್ಲಾಸಿಫಿಕೇಶನ್ ಟೆಕ್ಸ್ಟ್ ಬುಕ್ ಪಾರ್ಟ್ ಒಂದ್ಸತಿ ನೋಡಿ. If there is any doubt, we will discuss in the next class. Okay. So is this clear with today's topic? ಇವತ್ತಿನ ಟಾಪಿಕ್ ಅರ್ಥ ಆಯ್ತಾ? ಯಾ ರೈಟ್. ಸೊ ಆಗಿದ ತಕ್ಷಣ ಒಂದ್ಸತಿ ಮನೆಗೆ ಹೋಗಿ ಟೆಕ್ಸ್ಟ್ ಬುಕ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ ತಿಳ್ಕೊಳ್ಳಿ, ಆಯ್ತಾ? ಸೊ ದಟ್ ಟೆಕ್ಸ್ಟ್ ಬುಕ್ಕಲ್ಲಿನೂ ನಿಮಗೆ ಕ್ಲಾರಿಟಿ ಸಿಗತ್ತೆ. ರೈಟ್. ಓಕೆ. ಸೊ ಮೇನ್ ಪಾಯಿಂಟ್ಸ್ ಏನಿದೆಯೋ ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಅದ್ರ ಮೇಲೆನೆ ಕಾಂಪಿಟೇಟಿವ್ ಕ್ವಶನ್ಸ್ ಕೇಳೋಕ್ಕೆ ಚಾನ್ಸ್ ಇರುತ್ತೆ. ಸೊ ಆ ಪಾಯಿಂಟ್ಸ್ನ ಮೋರ್ ಕಾನ್ಸಂಟ್ರೇಟ್ ಮಾಡಿ, ಆಯ್ತಾ? ಸೊ ದಟ್ಸ್ ಆಲ್ ಫಾರ್ ಟುಡೇ. ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.